ನೀರಾಗಿರುವಂಥ ಎಲ್ಲ ಗಣ್ಯರೇ ಹಾಗೂ ಊರಿನ ಪ್ರಮುಖರೇ, ಶಾಲಾ ಮಕ್ಕಳೇ, ಶಿಕ್ಷಕಿಯರೇ ಹಾಗೂ ಉಪಾಧ್ಯಾಯನಿಯರೇ, ಇವತ್ತು ಈ ಪದಮಘಟ್ಟ ಹಿರಿಯ ಪ್ರಾಥಮಿಕ ಶಾಲೆಗೆ ನಮ್ಮ ನಾಯಕರಾದಂತಹ ಕಾಂಗ್ರೆಸ್ ನಾಯಕರಾದಂತಹ ಆರ್ ರಾಜೇಂದ್ರ ಗೌಡರು ಹಾಗೂ ನಮ್ಮ ಸಮಾಜ ಸೇವಕರಾದಂತಹ ಸಂಗೊಳ್ಳಿ ವೆಂಕಟೇಶ್ರವರು, ಕಾಸಿರವರು, ವೆಂಕಟೇಶ್ರವರು, ಎಲ್ಲರೂ ನಮ್ಮ ಸಾದತ್ ಅವರು, ನಾರಾಯಣನವರು, ಚಲಮ್ಮ ಅವರು, ಧರ್ಮ ಅವರು ಎಲ್ಲ ನಮ್ಮ ಸ್ವಂತ ರಿಲೇಷನ್ ಇದ್ದಾಗೆ ಇಲ್ಲಿ ಪದಮಘಟ್ಟ ಅವರು. ನಾನು ಇಲ್ಲಿಗೆ ಒಂದ್ಸಲಿ ಬಂದಿದ್ದೆ, ನಮ್ಮ ಕೊತ್ತೂರು ಮಂಜುನಾಥ್ರವರ ಹುಟ್ಟು ಹಬ್ಬಕ್ಕೆ ಲೇಖನಿ ಪುಸ್ತಕ ಕೊಡೋಕ್ಕೆ ನಾನು ನಮ್ಮವರಿಬ್ಬರು ಬಂದಿದ್ವಿ ಪದಮಘಟ್ಟಗೆ. ಸ್ಕೂಲ್ ಅಂದರೆ ನಮಗೆ ತುಂಬ ಇಷ್ಟ. ಮಕ್ಕಳಿಗೆ ನಾವು ಯಾವತ್ತು ನಮಗೆ ಆವತ್ತು ಈಗ ನಡ್ಕೊಳ್ಳೋಕ್ಕೆ ಇಷ್ಟಿದಿಲ್ಲ. ನಾವು ಓದುವಾಗ ಈಗಿನ ಕಾಲದಲ್ಲಿ ಎಲ್ಲ ಸೌಕರ್ಯ ಇದೆ. ಮಕ್ಕಳು ಇಷ್ಟಪಟ್ಟು ಕಷ್ಟದಿಂದ ಓದಬೇಕು, ನಾವು ಮುಂದುಗಡೆ ಹೆಜ್ಜೆ ಆಗಬೇಕು ಅಂತೇಳಿ ಮಕ್ಕಳು ದೃಢವಾಗಿ ನಂಬಿ ಓದಬೇಕು. ಇವತ್ತು ಈ ಶಾಲೆಗೆ ಬ್ಯಾಗು, ವಾಟರ್ ಬಾಟ್ಲು ಎಲ್ಲ ನಮ್ಮ ಸಂಗೊಳ್ಳಿ ವೆಂಕಟೇಶ್ರವರು ಸಮಾಜ ಸೇವಕರಾಗಿ ಈ ಸ್ಕೂಲುಗಳಿಗೆಲ್ಲ ನಮ್ಮ ತಾಲೂಕಲ್ಲಿ ಇರುವ ಒಂದೊಂದು ಸ್ಕೂಲ್ಗೆಲ್ಲ ಕೊಟ್ಕೊಂಡ್ಬರ್ತಾರೆ, ತಾಲೂಕೆಲ್ಲ ಕೊಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಭವಿಷ್ಯ ಕೊಡಲಿ, ರಾಜಕೀಯದಲ್ಲಿ ಇನ್ನ ಮುಂದೆ ಬರಲಿ ಅಂತ ನಾನು ಆಶಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿನ ನಮ್ಮ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ, ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಇಡೀ ತಾಲೂಕಿನ ಕೆಲವು ಶಾಲೆಯ ಮಕ್ಕಳಿಗೆ ಉಚಿತ ಬ್ಯಾಗ್ ಮತ್ತು ಬಾಟಲ್ಗಳನ್ನು ವಿತರಿಸುತ್ತಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇಷ್ಟಪಡ್ತೇನೆ. ಅದೇ ತರಹ 3 ದಿವಸಕ್ಕೆ ಹಿಂದೆ ನನಗೆ ಕಾಲ್ ಮಾಡಿ, ವೆಂಕಟೇಶ್ ಅವರು ನನ್ನ ಸ್ನೇಹಿತರಾಗಿರ್ತಾರೆ, ಅವರು ಕಾಲ್ ಮಾಡಿಬಿಟ್ಟು ನಿಮ್ಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಷ್ಟು ಜನ ಕ್ಲಾಸಲ್ಲಿ ಇದ್ದಾರೆ ಅಂತ ಕೇಳಿದ್ರು. ಎಲ್ಲರ ಮಾಹಿತಿ ಕೊಡಿ, ಒಂದು ದಿವಸ ಇದು ಮಾಡಿ ಕೊಡೋಣ ಅಂತ. ಅವ್ರಿಗೆ ತುಂಬ ಸಂತೋಷ ಆಯಿತು ಅವರ ಮಾತು ಹೇಳಿದ್ದಕ್ಕೆ. ಅವ್ರಿಗೆ ಈ ಪದಮಘಟ್ಟ ಗ್ರಾಮದಿಂದ ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ. ಅದೇ ತರಹ ಈ ತಾಲೂಕಿನಲ್ಲಿ ತುಂಬ ಅಚ್ಚುಕಟ್ಟಾಗಿ ಸಹಾಯ ಮಾಡ್ತಕ್ಕಂಥ ಸಂಗೊಳ್ಳಿ ವೆಂಕಟೇಶ್ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ನಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಬೆಳಗಿನ ಶುಭೋದಯಗಳು. ಈ ದಿನ ಈ ಒಂದು ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾದಂಥ ಪತ್ರಿಕಾ ವರದಿಗಾರರು, ಸಮಾಜ ಸೇವಕರು ಆಗಿರ್ತಕ್ಕಂಥ ಸಂಗೊಳ್ಳಿ ವೆಂಕಟೇಶ್ ಅವರೇ, ಹಾಗೂ ನಮ್ಮ ಕಾಂಗ್ರೆಸ್ನ ರಾಜಕೀಯ ಮುತ್ಸದ್ದಿಗಳಾದಂಥ ಶ್ರೀತಾ ರಾಜೇಂದ್ರ ಗೌಡ ಸರ್ ಅವರೇ, ಹಾಗೂ ನಮ್ಮ ಕಾಶಿ ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಹಾಗೂ ಈ ಗ್ರಾಮದ ಪ್ರಮುಖರೇ, ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮ ಮಿತ್ರರೇ. ಯಾಕೆ ಬರ್ತದೆ ಈ ದಿನ ನಿಮ್ಗೆ ಗೊತ್ತಿದೆ, ನಾನು ಇವ್ರ ಜೊತೆ ಬೇಕಾದ ಶಾಲೆಗಳಿಗೆ ಹೋಗಿದ್ದೀನಿ. ಎಲ್ರಿಗೂ ಕೂಡ ಈ ಒಂದು ಮನೋಭಾವ ಬರಲ್ಲ. ಸಮಾಜ ಸೇವೆ ಮಾಡಬೇಕು, ಜೊತೆಗೆ ಶೈಕ್ಷಣಿಕ ಪ್ರಗತಿಗೆ ಮಕ್ಕಳಿಗೆ ಏನಾದರೂ ಒಂದು ಕೊಡುಗೆನ ಕೊಡಬೇಕು ಎಂಬತಕ್ಕಂಥದ್ದು ಅವರ ಒಂದು ಪ್ರಮುಖ ಉದ್ದೇಶ. ಹಾಗಾಗಿ ಮಕ್ಕಳೇ, ನೀವು ಗಮನಿಸ್ತಾ ಇರ್ಬೋದು, ಸರ್ಕಾರ ನಿಮ್ಗೆಲ್ಲ ಕೊಡ್ತಾ ಇದೆ. ಪುಸ್ತಕ ಕೊಡ್ತಾ ಇದೆ, ಯೂನಿಫಾರ್ಮ್ ಕೊಡ್ತಾ ಇದೆ, ಮಧ್ಯಾಹ್ನದ ಬಿಸ್ಕೆಟ್ ಕೊಡ್ತಾ ಇದೆ. ಆದ್ರೆ ಬ್ಯಾಗ್ ಕೊಡ್ತಾ ಇಲ್ವೇನೋ? ಶೂಸ್ ಕೊಡ್ತಾ ಇದ್ರ? ಶೂಸ್ ಕೊಡ್ತಾ ಇದ್ರೆ, ಬ್ಯಾಗ್ ಕೊಡ್ತಾ ಇಲ್ಲ. ಅದೇ ಉದ್ದೇಶ ಇಟ್ಕೊಂಡು ಮಕ್ಕಳು ಬರೀ ಕೈಯಲ್ಲಿ ಬುಕ್ಸ್ ಇಟ್ಕೊಂಡು ಬರಬಾರ್ದು, ಅದು ಎಲ್ಲಾದ್ರೂ ಅರ್ಥ ಆಗ್ಬಾರ್ದು, ಅದು ವೇಸ್ಟ್ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಒಳ್ಳೆ ಒಂದು ಬ್ಯಾಗ್ ನಮ್ಗೆ ಕೊಡ್ತಾ ಇದ್ದಾರೆ ಎಲ್ಲ ಮಕ್ಕಳು. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಬರೀ ಅದ್ರಲ್ಲಿ ಪುಸ್ತಕ ಇಟ್ಕೊಂಡು ನೀವು ಶಾಲೆಗೆ ಬರಬಾರ್ದು. ಆ ಪುಸ್ತಕ ತೆಗೆದು ಚೆನ್ನಾಗಿ ಓದೋರಾಗಬೇಕು. ಮುಖ್ಯವಾಗಿ ಈ ಅವಕಾಶ ಎಲ್ಲರಿಗೂ ಸಿಗ್ತಾ ಇಲ್ಲ, ನಿಮ್ಗೆ ಸಿಕ್ಕಿದೆ. ನಾವೆಲ್ಲ ಓದ್ಬೇಕಾದ್ರೆ ಸರ್ಕಾರಿ ಶಾಲೆ ನಾವು ಓದಿದ್ದು, ನಮ್ಗೆ ಯಾವುದೇ ರೀತಿಯಾದ ಒಂದು ಸೌಲಭ್ಯ ಕೂಡ ನೀಡಿಲ್ಲ. ಮಧ್ಯಾಹ್ನ ಬಿಸ್ಕೆಟ್ ಆಗಲಿ, ಪುಸ್ತಕ ಕೂಡ ನಮ್ಗೆ ಯಾವ್ದು ಕೊಟ್ಟಿಲ್ಲ. ಇಂಥ ಸಮಾಜ ಸೇವಕರು ದಾರಿಲಿ ಕೂಡ ನಾವು ಯಾರು ಕೂಡ ಇರಲಿಲ್ಲ. ಈಗ ಇಂಥ ಉತ್ತಮ ಒಂದು ಸಮಾಜ ಸೇವಕರಿದ್ದಾರೆ, ನಿಮ್ಗೆ ಎಲ್ಲಾ ರೀತಿಯಾದ ಸೌಲಭ್ಯ ಕೊಡ್ತಾ ಇದ್ದಾರೆ. ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಮಕ್ಕಳು ಬಳಸ್ಕೊಂಡು ಸರಿಯಾಗಿ ಓದ್ಬೇಕು ಫಸ್ಟ್. ನೀವು ಅಷ್ಟೇ, ನಿಮ್ಗೆ ಬೇಕಾದಂತ ಎಲ್ಲ ಓದಬೇಕಾದ ಸೌಲಭ್ಯ ಓದಿಸ್ಕೊಡಕ್ಕೆ ನಿಮ್ಗೆ ಶಿಕ್ಷಕರಿದ್ದಾರೆ. ಹಾಗೆ ಅವರು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು, ಓದ್ಬೇಕು. ಜೊತೆಗೆ ಈ ಒಂದು ಗ್ರಾಮದಲ್ಲಿ
ಸ್ಟ್ರೆಂತ್ ತುಂಬಾ ಕಡಿಮೆ ಇದೆ. ಎಲ್ಲರೂ ಕೂಡ ಆದಷ್ಟು ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ ಪ್ರಯತ್ನ ಮಾಡಿ. ಶಿಕ್ಷಕರ ಅದರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕು. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೇ ಬೇಕಾದಷ್ಟು ಸ್ಟ್ರೆಂತ್ ಕಡಿಮೆ ಆಗೋತಾ ಇದೆ. ಹಾಗಾಗಿ ಹೆಚ್ಚಿನದಾಗಿ ಸೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಎಂಬತಕ್ಕಂಥ ಉದ್ದೇಶದಿಂದಲೇ ಇವತ್ತು ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಈ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಸರ್ಕಾರಿ ಶಾಲೆ ಉಳಿಬೇಕು. ಸರ್ಕಾರಿ ಶಾಲೆಗೆ ಉಳಿದಿದ್ರೆ ಮುಂದೆ ಬಡವರು ಯಾರಿದ್ದಾರೆ ಅವ್ರಿಗೆ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಅವರು ಓದುವಾಗಿಲ್ಲ, ಮಕ್ಕಳು ಓದೋದಕ್ಕೆ ಅವಕಾಶ ಇಲ್ಲದೆ. ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಮತ್ತಷ್ಟು ಒಂದು ಸೇವಾ ಮನೋಭಾವ ಬರಲಿ. ಮತ್ತೆ ಎಲ್ಲರೂ ಕೂಡ ತಾಲೂಕೆಲ್ಲ ಕೂಡ ಈ ಒಂದು ಬ್ಯಾಗ್ಗಳನ್ನ ವಿತರಿಸ್ತಕ್ಕಂಥ ಶಕ್ತಿಯನ್ನ ದೇವರು ಕೊಡ್ಲಿ ಅಂತ ಪ್ರಾರ್ಥನೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಮಗೆ ಬಂದಿದ್ದಕ್ಕೋಸ್ಕರ ಬಹಳ ಸಂತೋಷ ಆಗಿದೆ. ನಮ್ಮ ತ್ರಿವೇಣಕ್ಕ ಆಗಲಿ, ನಮ್ಮ ಸಂಗೊಳ್ಳಿ ವೆಂಕಟೇಶಣ್ಣ ಆಗಲಿ, ರಾಜೇಂದ್ರ ಗೌಡ್ರಾಗಲಿ, ಕಾಶಿಯಣ್ಣ ಆಗಲಿ, ಆಮೇಲೆ ಬಂದ್ಬಿಟ್ಟು ವೆಂಕಟೇಶಣ್ಣ ಆಗಲಿ, ಅವ್ರು ಬಂದು ನಮ್ಮ ಸ್ಕೂಲ್ಗೆ ಫ್ರೀಯಾಗಿ ಬ್ಯಾಗ್ಸು ಬಾಟಲ್ಸು ವಿತರಣೆ ಮಾಡ್ತಾ ಇದ್ದಾರೆ. ನಮ್ಮ ಊರು ಪುಟಾಣಿ ಮಕ್ಕಳಿಗೆ. ಅದಕ್ಕಿಂತ ನಾನು ಬಹಳ ಕೃತಜ್ಞರಾಗಿರ್ತೀನಿ ಅವರಿಗೆ. ನಮ್ಮ ಊರಿಂದ ಎಲ್ಲರಿಂದ, ನಮ್ಮ ಶಿಕ್ಷಕರಿಂದ, ನಮ್ಮ ಊರ ಜನರಿಂದ ಎಲ್ಲರಿಂದ ನಾನು ಬಂದ್ಬಿಟ್ಟು ಅವ್ರಿಗೆ ಕೃತಜ್ಞತೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅವರು ನನಗೆ ತುಂಬಾ ಪರಿಚಯ, ಹಳೆ ಪರಿಚಯ ಇದೆ. ಬಟ್ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಮನೆ ನಾನು ಕ್ಯಾಟ್ರಿಂಗ್ ಮಾಡ್ಬೇಕಾದ್ರೆ ಅವ್ರ ಮನೆ ಗ್ರೂಪ್ ಅಷ್ಟೆಲ್ಲ ನಾನೇ ಮಾಡಿದ್ದೆ ಕ್ಯಾಟ್ರಿಂಗು. ಬಟ್ ಅವ್ರಿಗೆ ನಾನು ಚೆನ್ನಾಗಿ ಗೊತ್ತು, ನಾನು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರ ಬಗ್ಗೆ ನಾನು ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ. ಈ ನಡುವೆ ತುಂಬಾ 15-20 ದಿನದಿಂದ ಸರ್ಕಾರಿ ಶಾಲೆಗೆ ಹೋಗೋದು, ಬ್ಯಾಗ್ಸ್ ಕೊಡೋದು, ಬಾಟಲ್ ಕೊಡೋದು, ಬುಕ್ಸ್ ಕೊಡೋದು, ಇನ್ನೂ ಕೆಲವೊಂದು ಹಳೆ ಕಾರ್ಯಕ್ರಮ ಎಲ್ಲ ಮಾಡೋದನ್ನ ನಾವು ನೋಡಿದೆ. ಬಟ್ ನಮ್ಮೂರಿಗೆ ಬಂದಿದ್ದೆ ನನಗೆ ಶಾಕು. ಇದಕ್ಕೆ ಮೂಲ ಕಾರಣ ನಮ್ಮ ಚಲಮಣ್ಣ ಅವರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಮಕ್ಕಳಿಗೆ ಬ್ಯಾಗ್ಸ್ ಆಗ್ಲಿ, ವಾಟರ್ ಬಾಟ್ಸ್ ಆಗ್ಲಿ, ಇನ್ನೂ ಮತ್ತೊಂದಾಗ್ಲಿ ಮಾಡ್ಬೇಕಾದ್ರೆ ಅವರೇ ಕಾರಣ. ನಮ್ಗೆ ಗೊತ್ತಿರಲ್ಲ, ನಮ್ಮ ಗಡಿಭಾಗದಲ್ಲಿರೋರಲ್ಲ, ಅದನ್ನು ಗುರುತಿಸಿ ನಮ್ಮ ಶಾಲೆಗೂ ಮಕ್ಕಳಿದ್ದಾರೆ, ಅವ್ರಿಗೂ ಕೊಡಿ, ಅವ್ರಿಗೊಂದು ಸೇವೆ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಚಲಮಣ್ಣ ಅವ್ರಿಗೆ. ಇದೇ ರೀತಿಯಲ್ಲಿ ಇನ್ನೂ ಸಾಕಷ್ಟು ಕಾರ್ಯಕ್ರಮ ಮಾಡಲಿ ಅವರು. ಅವ್ರ ದೇವರು ಇನ್ನೂ ಬಹಳ ಶಕ್ತಿ ಕೊಡ್ಲಿ ಅಂತ ನನ್ನ ಕಳಕಳಿ ಪ್ರಾರ್ಥನೆ. ಇದೇ ರೀತಿ ನಮ್ಮ ಪದ್ಮಘಟ್ಟ ಗ್ರಾಮದಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರು ಧರ್ಮಣ್ಣ ಅವ್ರು ಗೊತ್ತು. ಅವ್ರ ಬಗ್ಗೆ 2 ಮಾತು ಹೇಳ್ಬೇಕು ನಾನು. ಹಿರಿಯ ಮುಖಂಡರು, ನಮ್ಮೂರಿನ ಸೇವಕ. ಆ ಭಗವಂತನೇ ಅವ್ರು ಮುಗಿಸಿದಾನೆ, ನಮ್ಮೂರಿಗೆ ಕೊಡಿದ ಅಂತ ಹೇಳಕ್ ಇಷ್ಟಪಡ್ತೇನೆ. ಅವರು ಈ ಗ್ರಾಮಕ್ಕೆ ಅವ್ರ ಪ್ರಾಣವನ್ನೇ ಮುಡಿಪಾಕಿಟ್ಟಿದ್ದಾರೆ. ಅವ್ರು ಈ 3 ವರ್ಷ ಸೇವೆ ಮಾಡಕ್ಕೆ ಇದ್ದಾರೆ. ಅವ್ರಿಗೆ ಯಾವುದೇ ದುರುದ್ದೇಶ ಇಲ್ಲ, ನಿಸ್ವಾರ್ಥದಿಂದ ಸೇವೆ ಮಾಡ್ತಾರೆ. ಅವ್ರಿಗೂ ಆ ದೇವರ ಆಶೀರ್ವಾದ ಇರಲಿ. ಅವರು ಇದೇ ತರ ತುಂಬಾ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ಜೈ ಕನ್ನಡ ಮಾತೆ.